ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಸಂದೀಪ್. ಇವತ್ತೈತಿ ಸಂಡೇ. ಸೊ ಇವತ್ತು ಲೇಟಾಗಿ ಎದ್ದರು 7:15 ಅಂದ್ರೆ ಎದ್ದು ಒಬ್ರು ಬಂದು ಕಸ್ಟಮರ್ ಚಿನ್ನಾಂಕ ಅಂಗಡಿ ಕಸ್ಟಮರು ಬಂದು ಬಾಗ್ಲ ಬಡಿ ಹತ್ತಿದ್ರು, ಡೋರ್ ಬೆಲ್ ಹಾಕಿದ್ರು. ಸೊ ಎದ್ದು ನಿಧಿಗೇಡಾಯಿತು. ಇವತ್ತಾರೆ ಸ್ವಲ್ಪ ಲೇಟಾಗಿ ಹೇಳೋನು ಅಂಥೇಳಿ ಮಕ್ಕೊಂಡಿದ್ದು, ಆದ್ರೆ ಅವ್ರು ಬಂದು ಎಬ್ಬಿಸಿದ್ರು. ಆಮೇಲೆ ಇವಾಗ ಮನೆ ಕಸ ಎಲ್ಲ ಹೊಡೆದ ಫ್ಲೋರೆಲ್ಲ ಮಾಪ್ ಮಾಡ್ಕೊಂಡಿನು. ಆಮೇಲೆ ಬಾತ್ರೂಮ್ಗಳೆಲ್ಲ ವಾಶ್ ಮಾಡಿ, ಸಂಡೇ ಸ್ವಲ್ಪ ಕೆಲಸ ಜಾಸ್ತಿ ಇರ್ತೈತಲ್ಲ. ಸೊ ಚಿನ್ಯಾಗ ಚಿಕ್ಕುಗ ಚರಿಗೆ 3 ಜನರಿಗೆ ನಾಷ್ಟ ಮಾಡಿಕೊಟ್ಟಿನು. ಅದನ್ನೆಲ್ಲ ಮಾಡಿ ಆಮೇಲೆ ಇವಾಗ ನಾ ಜಸ್ಟ್ ಸ್ನಾನ ಮುಗಿಸ್ಕೊಂಡು ಬಂದ ದೇವ್ರ ಪೂಜೆ ಎಲ್ಲ ನೀಟಾಗಿ ಮಾಡಿನು. ಸೊ ಇವಾಗ ನಾನು ನಾಷ್ಟ ಮಾಡಬೇಕು. ನಮ್ಮ ಚಿಕ್ಕು ಚರಿಗೆ ಏನು ಮಾಡತ್ತಾರ ತೋರಿಸ್ತೇನೆ ಬರ್ರಿ. ಇಲ್ಲೇ ನಮ್ಮ ಚರು ಆಟ ಆಡತ್ತಾಳು. ಚಿಕ್ಕು ಇಲ್ಲೇ ಏನೋ ಓದ್ಕೋತ ಕೂತ ಭರತನಾಟ್ಯದ. ಇಲ್ಲೇ ಚರು ಕಾರ್ಬಾರ್ ಆಟ ಆಡತ್ತ. ಆಮೇಲೆ ನಾ ಇವಾಗ ಬ್ರೇಕ್ಫಾಸ್ಟ್ ಮಾಡ್ತೇನೆ. ಬ್ರೇಕ್ಫಾಸ್ಟ್ಗೆ ಇವತ್ತು ಮಿಸಲ್ ಪಾವ್ ಮಾಡಿದ್ನು. ಸೊ ಇಲ್ಲೇ ಸಾಂಬಾರು ಮಾಡಿಟ್ಟಿನು. ಇವಾಗ ಫುಲ್ ಚೆಂದಂಗೆ ಬಿಸಿ ಮಾಡ್ಕೊಳತ್ತೇನೆ. ಅದನ್ನು ಬಿಸಿ ಮಾಡ್ಕೊಂಡ್ರೆ ಚಲೋ ಆಗ್ತೈತದ. ಹಾಗಾಗಿ ಇವಾಗ ಬಿಸಿ ಮಾಡೋಕ್ಕಿಟ್ಟೆನು. ಚಿನ್ನೆ ಚಹಾ ಮಾಡ್ಕೊಂಡು ಕುಡ್ದಾನು. ಇಲ್ಲೇ ಆನಿಯನ್ ಹೆಚ್ಚಿಟ್ಟೆನು. ಇಲ್ಲೇ ಬ್ರೆಡ್ ಅದಾವು. ಸೊ ಬರ್ರಿ ನಾಷ್ಟ ಮಾಡಿ ಸಿಗ್ತೇನೆ ನಿಮಗೆ. ಇವಾಗಿಲ್ಲೇ ಬ್ರೇಕ್ಫಾಸ್ಟ್ ಮಾಡತ್ತೇನು. ನಮ್ಮ ಚರುವಲ್ಲಿ ಶಾಮಿಗೇನೋ ಮಾಡತ್ತಾರೆ. ಆಕಿಗೆ ಬರೀ ಅಂಥ ಶಾಮಿಗಳಂದ್ರೆ ಇಷ್ಟ. ಈಗ ಜಸ್ಟ್ ಉಲ್ಟಾ ಹಾಕ್ಕೊಂಡು ನೋಡ್ಲೆ, ಉಲ್ಟಾ ಹೊಡ್ಯಾತಿ ಸರಿ. ಇಲ್ಲಿ ಬಾ, ಇಲ್ಲಿ ಹಿಂಗಿದೆ ಕೈ ಹಿಂಗೆ. ಈಗ ಜಸ್ಟ್ ಆನ್ಲೈನ್ ಚಿಕ್ಕುಂದ ಎಕ್ಸಾಮ್ ತೊಗೊಂಡಿತ್ತಲ್ಲ ಆನ್ಲೈನ್ದ, ಆ ಥರದ್ದೆಲ್ಲ ನ್ಯಾಷನಲ್ ಲೆವೆಲ್ದ ರಿಸಲ್ಟ್ ಅನೌನ್ಸ್ ಮಾಡಿದ್ರು. ಅದ್ರೊಳಗೆ ನಮ್ದು ಚಿಕ್ಕುಂದ 8th ರ್ಯಾಂಕ್ ಬಂದಿದ್ದು ನ್ಯಾಷನಲ್ ಲೆವೆಲ್ದಾಗ. ಆಮೇಲೆ ಸ್ಟೇಟ್ ಲೆವೆಲ್ದ ಇನ್ನೂ ಅವ್ರು ಅನೌನ್ಸ್ ಮಾಡಿಲ್ಲ, ಅಬ್ಯಾಕಸ್ ಕಾಂಪಿಟೇಷನ್ದ. ಇಲ್ಲೇ ನಮ್ಮ ಚಿಕ್ಕು ಕಿಚನ್ ಸೆಟ್ ಆಡತ್ತಾಳು. ಆಮೇಲೆ ಇಲ್ಲಿ ಚರಿ ಬಾಕ್ಸಿಂಗ್ ಆಡ್ಕೋತ ಕೂತಾಳು. ಅವ್ರು ನೋಡ್ಕೋತ ನಾನು ಇಲ್ಲೇ ಕೂತೀನಿ. ಈಗ ಚಿಕ್ಕುಂದಿನ ಹೋಮ್ವರ್ಕ್ ಐತಿ, ಹೋಮ್ವರ್ಕ್ ಮಾಡಂದ್ರೆ ಹೋಮ್ವರ್ಕ್ ಮಾಡುವಳಕ್ಕೆ. ಬಟ್ಟೆ ಎಲ್ಲ ವಾಶ್ ಮಾಡೋಕೆ ಹಾಕೇನು, ಅದಿನ್ನು ಮುಗ್ದೇ ಇಲ್ಲ. ಆಮೇಲೆ ಮಧ್ಯಾಹ್ನ ಅಡುಗೆಗೆ ಪಲಾವ, ಆಮೇಲೆ ಸ್ವಲ್ಪ ಪಲ್ಯ ಮಾಡಿಟ್ಟೇನೀಗ. ಇಲ್ಲಿ ನೋಡ್ರಿ ಫ್ಯಾನ್ ಎಲ್ಲ ಹಚ್ಚಿ ಹಂಗೆ ಒಳಗೆ ಓಡಿ ಬಂದಾರ ಅವ್ರು. ಸಂಡೇ ಇತ್ತಂದ್ರೆ ಈ ನವ್ನಿ ಮಾಡಿಡ್ತಾರೆ. ನಾನು ಇವತ್ತೆಲ್ಲ ಫ್ಲೋರ್ ಕ್ಲೀನ್ ಎಲ್ಲ ಮಾಡ್ಕೊಂಡೇನು. ಇವ್ರ ಜೊತೆ ಬೆನ್ನತ್ತೇನೆ. ಈಗ ಚಿಕ್ಕುಗ 3D ಶೇಪ್ಸದ ಪ್ರಾಜೆಕ್ಟ್ ಮಾಡ್ಕೊಂಬ ಅಂದರು. ಇನ್ನೇನು ಸ್ಕೂಲ್ ಮುಗ್ಯಾಕೆ ಬಂದೈತಿ. ಇದು ನಮ್ಮ ಚರು ಇದನ್ನು ತೊಗೊಂಡು ಗದ್ದಲ ಹಾಕತ್ತಾಳು. ಇದನ್ನು ಮ್ಯಾಗ ಇಡ್ತಾನೆ. ಈ ಕಡೆ ಹೊಳೆ ತೊಗೊಂಡು ಆಟ ಆಡತ್ತಾಳ ಅದ್ರ ಜೊತೆ. ಅದಕ್ಕಾಗಿ ಬೆಳಗ್ಗೆ ಎದ್ದ ಡಂಬ್ರೋಗ ಬಾರಿಸ್ಕೋತ ತಲೆ ಎಬ್ಸಿರು ನೋಡ್ರಿ. ಚರು ಎಲ್ಲ ಕಿತ್ಕೊಂಡ್ಲಿ ತಲೆದದು. ಅಟ್ಟ 5 ನಿಮಿಷ 10 ನಿಮಿಷ ಅಟ್ಟ ಆಡೋದಕ್ಕೆದ. ಆಮೇಲೆ ಮತ್ತೆ ಕಾರ್ಬಾರ್ ಮಾಡಕ್ಕೆ ರೆಡಿ. ಟೈಮ್ 5:22 ಆಗೈತಿ. ಚಿಕ್ಕು ಚರಿ ಮಕ್ಕೊಂಡಾರು. ಸೊ ನಾ ಇಲ್ಲೇ ಕೂತ ಈಗ ಪಲ್ಯಗಳೆಲ್ಲ ಸೋಸಿನು ತೋರಿಸ್ತಂಬರ್. ಚಿಕ್ಕು ಇಲ್ಲೇ ನಮ್ಮ ಚರಿ ಮಕ್ಕೊಂಡಾಳು. ಆಮೇಲೆ ಇಲ್ಲೇ ನಮ್ಮ ಚಿಕ್ಕು ಮಕ್ಕೊಂಡಾಳು. ಸೊ ಅವ್ರು ಮಕ್ಕೊಂಡಿರ ಅಂಥೇಳಿ ಪಲ್ಯಗಳೆಲ್ಲ ಸೋಸಿನು. ಆಮೇಲೆ ಡಸ್ಟ್ಬಿನ್ದಾಗಿಂದ ಪ್ಲಾಸ್ಟಿಕ್ ವೇಸ್ಟೇಜ್ ಎಲ್ಲ ಹೋಗಿ ಅಲ್ಲೇ ಉರಿ ಹಚ್ಚಿ ಬಂದನೀಗ. ಸೊ ಬರ್ರಿ ಹೊರಗಿನ ಕೆಲಸ ಫಸ್ಟ್ ಮುಗಿಸ್ಕೊಂಡು ಚಹಾ ಮಾಡಿ ಕುಡಿದ್ನು. ಆಮೇಲೆ ಚಹಾ ಮಾಡಿ ಕುಡಿದು ಇದನ್ನು ಮಾಡ್ಕೋತ ಕೂತೀನಿ. ಈಗ ಅಲ್ಲೇ ಕಸ ಸುಡಾಕೆ ಹಾಕೇನು. ಆಮೇಲೆ ಈಗ ಇದು ಪೈಪ್ ತೊಗೊಂಡ ಇಲ್ಲೆಲ್ಲ ಭಾಳ ಮಣ್ಣಾಗೈತಿ, ಅದನ್ನೆಲ್ಲ ಕ್ಲೀನ್ ಮಾಡ್ತೇನೆ.
ಬರ್ರೀಗ ಅದನ್ನು ಮಾಡೋಣ. ನಮ್ಮ ಚಿಕ್ಕು ಚರು ಮಕ್ಕೊಂಡಾರ ಹೆಂಗಿದ್ರು ಅವ್ರು ಹೇಳುತ್ತಾನ ಈ ಕೆಲಸ ಮುಗಿಸ್ಕೋತಾನೆ. ಇಟ್ರ ಮಿಡಲ್ದಾಗ ಹೇಳ್ತಾರೋ ನೋಡ್ಬೇಕು. ಕಿತ್ತಿತ್ತು ಪೈಪ್ ಕಿತ್ತಿದ್ದಿಲ್ಲ, ಕಿತ್ತಿ ಬಿಡ್ತೈತೆ ಅದು ಒಂದು ಈಟ ಕಡೆ ಆದರೂ. ಇದು ಮಡಚಿರ ಕಿತ್ತಿ ಬಿಡ್ತೈತೆ ಅದು. ಮಡ್ಚಕ್ಕೆ ಕೊಡಬಾರ್ದು ಅದು. ನೋಡ್ರಿ ಅದು ಮಣ್ಣು ಎಟ್ಟಾಗೈತೆ ನೋಡೋದು. ಅಲ್ಲಿಂದ ಹಿಡ್ಕೊಂಡೆಲ್ಲ ಕ್ಲೀನ್ ಮಾಡ್ಕೊತ ಹೋಗ್ಬಿಡ್ತಾನೆ. ಗಾಡಿ ಸೈಕಲ್ ಎಲ್ಲ ತೊಳ್ಕೊಂಡು. ಚಿಕ್ಕನ್ ಸೈಕಲ್ ಎಷ್ಟು ಹೊಲಸಾಗೈತೆ ನೋಡ್ರಿ. ಇವಾಗ ನೋಡ್ರಿ ಧೂಳ ಎಲ್ಲ ನೀರು ಹೊಡೆದ ಕ್ಲೀನ್ ಮಾಡಿನು. ಅಂದರೆ ಈಗ ನಾವು ಕೆಳಗದು ಅಡ್ಡಾಡ್ರೆ ಆ್ಯಕ್ಚುಲಿ ಕಾಲಿಗೆಲ್ಲ ಧೂಳು ಹತ್ತಂಗಿಲ್ಲ, ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ತೇನೆ ವೀಕ್ಲಿ ಒಂದು ಸರ್ತಿ. ಲಾಸ್ಟ್ ವೀಕ್ ನಂಗೆ ಟೈಮೇ ಸಿಕ್ಕಿರಲಿಲ್ಲ, ಹಂಗಾಗಿ ಮಾಡೋಕ್ಕಾಗಲಿಲ್ಲ. ಇನ್ನು ನೋಡ್ರಿ ಟೈಮ್ 5:51 ಆಯಿತು. ನಮ್ಮ ಚರು ಜಸ್ಟ್ ಎದ್ಲು. ನಾನು ಈಗ ಫ್ರೆಶ್ ಅಪ್ ಆಗಿ ದೇವ್ರಿಗೆ ದೀಪ ಹಚ್ತೇನೆ. ನಮ್ಮ ಚೀಕು ಇನ್ನೂ ಎದ್ದೇ ಇಲ್ಲ. ಇವಾಗ ನಮ್ಮ ಚರುಗೂ ಫ್ರೆಶ್ ಅಪ್ ಮಾಡಿಸಿ ಅಕ್ಕಿಗೆ ತಿನ್ನೋಕೇನಾರ ಕೊಡ್ತೇನೆ. ನಮ್ಮ ಚಿಕ್ಕೂ ಬಂದೀಗ ಫ್ರೆಶ್ ಅಪ್ ಆಗಿ ಬತ್ತಿದು ಹಚ್ಕೊಂಡು ತಲೆ ಹಂಗೆ ಬಿಟ್ಕೊಂಡು ಬಂದ. ಈಗ ಏನಾರ ಸ್ವಲ್ಪ ತಿಂದ ಹೋಮ್ವರ್ಕ್ ಮಾಡ್ತಾಳೆ. ಆಕೆ ಬೆಳಗ್ಗೆಯಿಂದ ಹೋಮ್ವರ್ಕ್ ಮಾಡಿಲ್ಲ, ಏನೂ ಸ್ಟಡಿ ಮಾಡಿಲ್ಲ, ಬುಕ್ ಹಿಡ್ದಿಲ್ಲ. ಸ್ವಲ್ಪ ಭರತನಾಟ್ಯದ ಬೆಳಗ್ಗೆ ಅಷ್ಟು ಓದಿದ್ದಕ್ಕೆ ಏನೂ ಮಾಡೇ ಇಲ್ಲ ಆಕೆ. ಬರೀ ಟಿ ವಿ ನೋಡೋದು, ಮಕ್ಕೊಳ್ಳೋದು, ಊಟ ಮಾಡೋದು ಇದನ್ನ ಮಾಡ್ಯಾಳು. ನಮ್ಮ ಚರು ಸುಮ್ಮನೆ ಕೂತ. ನಮ್ಮ ಚರು ಜೊತೆ ಗದ್ದಲ ಹಾಕೋದು. ಸ್ಕೂಲ್ ಹೋಮ್ವರ್ಕ್ ಮುಗಿಸೇ ಇಲ್ಲ. ಅಲ್ಲೇ ನಮ್ಮ ಚರುಗ ಪಪ್ಪಾಯ ಪೀಲ್ ಮಾಡಿ ಕಟ್ ಮಾಡಿ ಕೊಡತ್ತೇನು. ನಮ್ಮ ಚಿಕ್ಕು ವಿಡಿಯೋ ಮಾಡ್ತಾಳೆ. ಇದು ಕರೆಕ್ಟ್ ಬರತೈತೆ. ಬಿಡು. ಇಲ್ಲೀಗ ಪಪ್ಪಾಯ ತಿಂದ ಚರು ಶಾಬು ಜೋಳ ತಿಂದು ಮತ್ತೀಗ ಪಪ್ಪಾಯ ಹಾಕಿದ ಟರ್ನ್ ನಡೆದೈತಿ. ಪಪ್ಪಾಯ ತಿನ್ನತ್ತಾಳು. ಇಲ್ಲೆಲ್ಲ ನಾವು ತಿಂದು ಮುಗಿಸಿದ್ದು. ಚಿಕ್ಕೂನು ತಿಂದ ಹೋಮ್ವರ್ಕ್ ಮಾಡ್ಕೊತಾಳೆ. ಇಲ್ಲೇ ಬಟನ್ ಹೋಗಿತ್ತಲ್ಲ ಮೊನ್ನೆ ವಾಷಿಂಗ್ ಮಿಷಿನ್ದ. ಆಮೇಲೆ ಇವತ್ತು ಗೀಝರ್ದು ಬಟನ್ ಒಂದು ಹೋಗಿತ್ತು ಸ್ಪ್ರಿಂಗ. ಹಾಗಾಗಿ ಈಗ ಇಲ್ಲೇ ಹೊಸ ತಂದು ಕುಣಿಸ್ರು. ಈ ಕಲರ್ ಸಿಗಲಿಲ್ಲ, ಅದಕ್ಕೆ ಚಿನ್ನನ ಕಡೆ ಇದ್ದಿದ್ದ ಒಳ್ಳೆ ಕ್ವಾಲಿಟಿ ಇದ್ದ ಅಂಗಡಿಯಾಗಿಂದ ತಂದು ಹಾಕಿರಿ. ಇಲ್ಲಿ ಅಂಗಡಿಯಾಗಿಂದ ನಮ್ಮ ಅಂಗಡಿಯಾಗಿಂದ ಎಲೆಕ್ಟ್ರಿಷಿಯನ್ ನಾವು ಬಂದ. ಇಲ್ಲೇ ಚರು ಚಿಕ್ಕು ಇನ್ನು ಅಭ್ಯಾಸ ಮಾಡ್ಕೊತಾರು. ಚಿಕ್ಕುಂದು ಹೋಮ್ವರ್ಕ್ ಎಲ್ಲ ಮುಗೀತು. ಚರುಗ ಪಾಠ ಕಲಿಸ್ಕೊಡತ್ತಾಳಕ್ಕಿ. ನಾನು ಸ್ವಲ್ಪ ಅಬ್ಯಾಕಸ್ ಕೆಲಸ ಮಾಡ್ಕೊಯ್ನು ಇವ್ರು ಅದನ್ನು ಮಾಡೋತಕ್ಕ ಅಂದ್ರೆ. ಇವಾಗ ಲೈಟ ಕಳೀತಾನೆ ಸ್ವಲ್ಪ. ಈಗ ನೋಡ್ರಿ ಸಂಜೆಗೆ ದೀಪ ಎಲ್ಲ ಹಚ್ಚಿದ ಕೂಡಲೇ ಚಂದ ಕಾಣ್ತದೆ. ದೇವ್ರದ ಬೆಳಕು ಬಿದ್ದ. ಇವಾಗ ಏನೇನು ಅಡುಗೆ ಐತಿ ಬಿಸಿ ಮಾಡ್ತೇನೋ, ಏನು ಬಿಸಿದು ಮಾಡೋದ ನೋಡ್ಕೋತೇನೋ. ಆಮೇಲೆ ಸಂಜೆಗೆ ಬಾಂಡೆ ಬೆಳಗಿಲ್ಲ ನಾನು, ಸ್ವಲ್ಪ ಇತ್ತು. ಹಾಗಾಗಿ ಇವಾಗ ಊಟ ಎಲ್ಲ ರಾತ್ರಿ ಆದ್ಮ್ಯಾಗ ಒಮ್ಮೆ ಬಾಂಡೆ ಬೆಳಗ್ತಾನೆ. ಇವಾಗ ಇಲ್ಲೇ ನಮ್ಮ ಚರು ಆಮೇಲೆ ಚಿಕ್ಕು ಇಬ್ಬರು ಮಾಮೂನಾತಾರು ಟಿ ವಿ ನೋಡ್ಕೋತ.
ಇಲ್ಲೇ ನಾ ಇದನ್ನು ಡ್ರಮ್ ಬರ್ಸತ್ತೇನೆ ನಂಗೆ ನಮ್ಮ ಚಿಕ್ಕು ಮಚ್ಚರು ಇಲ್ಲೇ ಡ್ಯಾನ್ಸ್ ಮಾಡತ್ತಾರ. ಏಯ್ ಚೆನ್ನಾಗೆ ಮಾಡಿ. ಮನ್ಯಾಗೆಲ್ಲ ಹೆಂಗೆ ಕಸ ಮಾಡ್ಯಾರ ನೋಡ್ರಿ. ಚರು ಸಿಕ್ಕದ್ದ ಹೋಗೋದು ಬಿಟ್ಟಾಳ. ಸಾಕು ಬಿಡ್ರಿ. ಥ್ಯಾಂಕ್ ಯು ಹೇಳ್ರಿ.